ಮಡೆನೂರು ಮನು ಮೇಲೆ ಮಾತ್ರ ಅಲ್ಲ, ಅದೇ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಭಾಗವಹಿಸಿದ ಅಪ್ಪಣ್ಣನ ಮೇಲೂ ಕೂಡ ಆರೋಪ ಕೇಳಿ ಬಂದಿದೆ. ರೇಪ್ ದೂರ್ ಬೆನ್ನಲ್ಲೇ ಇದೀಗ ಮತ್ತೊಂದು ಆಡಿಯೋ ಲೀಕ್ ಆಗಿದೆ. ಈಗ ಆ ಸಂತ್ರಸ್ತೆಯ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪನ ವಿರುದ್ಧ ಆ ಸಂತ್ರಸ್ತೆ ಕಿಡಿಕಾರಿದ್ದಾಳೆ. ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಅಪ್ಪಣ್ಣ ಪ್ರತಿದಿನ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ. ಜೊತೆಗೆ ನನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗೋಕ್ಕೂ ಕೂಡ ಆ ಅಪ್ಪಣ್ಣನೇ ಕಾರಣ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಪ್ಪಣ್ಣನೇ ಕಾರಣ ಅಂತ ಹೇಳಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಸಂತ್ರಸ್ತೆ ಮಾತಾಡಿರುವ ಆಡಿಯೋ. ಅಪ್ಪಣ್ಣ ಆತನು ಕೂಡ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಭಾಗವಹಿಸಿದ್ದ. ನೋಡಿರ್ತೀರಿ, ಆತನ ಮುಖ ಪರಿಚಯ ಇರುತ್ತೆ ನಿಮಗೆ, ಫೋಟೋವನ್ನ ಹಾಕ್ತೀವಿ ನಾವು ಕೂಡ. ಈಗ ಕೇವಲ ಮಡೆನೂರು ಮನು ಬಗ್ಗೆ ಮಾತ್ರ ಅಲ್ಲ, ಯಸ್ ಈತನೇ ಅಪ್ಪಣ್ಣ ಕಾಮಿಡಿ ಕಿಲಾಡಿಗಳಲ್ಲಿ ಕಂಟೆಸ್ಟೆಂಟ್ ಆಗಿದ್ದ. ಈತನ ವಿರುದ್ಧವೂ ಕೂಡ ಕೆಲವೊಂದು ಆರೋಪವನ್ನು ಆಕೆ ಮಾಡಿದ್ದಾಳೆ. ಪೈಲ್ವಾನ್ ಅಪ್ಪಣ್ಣನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ, ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ ಅನ್ನುವ ಆರೋಪವನ್ನು ಆಡಿಯೋದಲ್ಲಿ ಆಕೆ ಮಾಡಿದ್ದಾಳೆ. ಏನಿದೆ ಆಡಿಯೋ ಕೇಳೋಣ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗ್ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್, ಇದನ್ನ ಎಲ್ರಿಗೂ ಶೇರ್ ಮಾಡಿ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ದುರ್ಗ. ಓಕೆ, ಮಡೆನೂರು ಮನು ಮೇಲೆ ಒಂದು ಕೇಸನ್ನ ದಾಖಲು ಮಾಡಿದ್ದಾರಲ್ಲ ದೂರುದಾರೆ ಸಂತ್ರಸ್ತೆ, ಆಕೆಯ ಮತ್ತೊಂದು ಆಡಿಯೋ ಇದು. ಆಕೆ ಮತ್ತೊಬ್ಬನ ಹೆಸರನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಅದು ಪೈಲ್ವಾನ್ ಅಪ್ಪಣ್ಣ. ಈತನ ಮುಖ ಪರಿಚಯ ಆಲ್ಮೋಸ್ಟ್ ಇರುತ್ತೆ ಅನ್ಕೊಳ್ತೀನಿ ನಿಮ್ಮೆಲ್ರಿಗೂ. ಈತ ದಿನ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದ, ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ. ಅಂಡ್ ಕೆಲವೊಂದು ಶೋಗಳಿಗೆ ಕರಿತಾ ಇದ್ದ. ಶೋಗಳಿಗೆ ಕರೆದ ತಕ್ಷಣ ಕಿರುಕುಳನ ಅಂತ ನೀವು ಅನ್ಬೋದು, ಬಟ್ ಆತ ಕರಿತಾ ಇದ್ದಂತಹ ದೃಷ್ಟಿ ಬೇರೆ, ನಾನು ಅಲ್ಲಿ ಹೋದಾಗ ನನ್ನನ್ನು ನೋಡ್ತಾ ಇದ್ದಂತಹ ದೃಷ್ಟಿ ಬೇರೆ. ಇದರಿಂದ ನನ್ನ ಪರ್ಸನಲ್ ಲೈಫ್ ಪೂರ್ತಿ ಹಾಳಾಗೋಗ್ಬಿಡ್ತು. ನನಗೊಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ, ಬಟ್ ಬ್ರೇಕಪ್ ಆಯಿತು. ಕಾರಣ ಈತನೇ. ಇನ್ ಕೇಸ್ ಏನಾದರೂ ಇದೆಲ್ಲದರಿಂದ ಮನನೊಂದು ನಾನೇನಾದರೂ ಒಂದು ಹೆಜ್ಜೆ ಕೆಟ್ಟು ನಿರ್ಧಾರವನ್ನು ತಗೊಂಡ್ರೆ ಅದಕ್ಕೆ ನೇರ ಆರೋಪ ಇದೇ ಈ ಪೈಲ್ವಾನ್ ಅಪ್ಪಣ್ಣ ಅನ್ನುವಂತಹ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ಯಾರ ಜೊತೆ ನಾವು ಮಾತಾಡಿದ್ದಾರೆ ಅಂತಲ್ಲ, ಅವರು ಸೇಫ್ಟಿ ಪರ್ಪಸ್ ಮೊದಲೇ ಒಂದು ಆಡಿಯೋವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.